ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಮುಡ ಹಗರಣದ ವಿಚಾರವಾಗಿ ಸರ್ಕಾರದ ಮೇಲೆ ಬಹಳ ದೊಡ್ಡ ಆರೋಪ ಇರೋದು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಈಗ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡ ಮತ್ತು ಎಚ್.ಡಿ.ಕೆ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಡಿಸಿರುವಂತಹ ಹೊಸ ಬಾಂಬ್ ಇದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಎಷ್ಟು ಸೈಟ್ ಹೋಗಿದೆ ಗೊತ್ತಾ? ಗೌಡ್ರ ಕುಟುಂಬಕ್ಕೆ ಎಷ್ಟು ಸೈಟ್ ಬರೆಸ್ಕೊಂಡಿದ್ದಾರೆ ಅದರ ಪಟ್ಟಿ ಕೊಡ್ಲಾ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಇದು ಸಿದ್ದರಾಮಯ್ಯನವರು ಕೇಳಿರುವಂತ ಮಾತಿದೆ. ಪುಟ್ಟಯ್ಯ ಸಿಐಟಿಬಿ ಅಧ್ಯಕ್ಷರಾಗಿದ್ದಾಗ ಸೈಟ್ ಹಂಚಿಕೆ ಆಗಿದೆ, ಎಷ್ಟು ಸೈಟ್ ಹೋಗಿದೆ, ಎಷ್ಟು ಸೈಟ್ ಬರೆಸ್ಕೊಂಡಿದ್ದಾರೆ, ಕೊಡ್ಲಾ ಅದರ ಲಿಸ್ಟು ಅಂತ ಕೇಳಿದ್ದಾರೆ. ಗೌಡರ ಕುಟುಂಬದ ವಿರುದ್ಧ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಫೋಟಕ ಹೇಳಿಕೆ. ಮೈಸೂರಿನಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು 40 ವರ್ಷದ ಹಿಂದೆ ಮುಡಾ ಸೈಟ್ ಪಡೆದಿದ್ದಾರಂತೆ. ಎಚ್.ಡಿ.ಕೆ ಸ್ವಾಧೀನ ಪತ್ರವನ್ನು ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಈಗ ಸುಳ್ಳು ಹೇಳ್ತಿದ್ದಾರೆ. ಈಗಿಲ್ಲ ಅಂತ ಸುಳ್ಳು ಹೇಳಿದ್ರೆ ಹೇಗೆ? ಅದರ ಡೀಟೇಲ್ಸ್ ನಾನು ಕೊಡ್ಲಾ, ಅದರ ಲಿಸ್ಟ್ ಕೊಡ್ಲಾ, ನಾನು ಸ್ವಾಧೀನ ಪತ್ರ ಪಡೆದಿಲ್ಲ ಅಂತ ಎಚ್.ಡಿ.ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಇವರೆಲ್ಲ ಸುಳ್ಳು ಹೇಳಿಕೊಂಡು ತಿರುಗ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ನನ್ನ ಮೇಲೆ ಮುಡಾ ಹಗರಣದ ವಿಚಾರವಾಗಿ ಆರೋಪ ಮಾಡ್ತಾರಲ್ಲ ಇವ್ರ ಬಳಿ ಏನ್ ಕಮ್ಮಿ ಸೈಟ್ ಇದೆಯಾ? ಇವರೇನ್ ಕಮ್ಮಿ ಸೈಟ್ ಅನ್ನ ಸ್ವಾಧೀನ ಪಡಿಸ್ಕೊಂಡಿದ್ದಾರಾ? ಸ್ವಾಧೀನ ಪತ್ರ ಪಡೆದಿಲ್ಲ ಅಂತ ಹೇಳ್ತಾರ, ಅದು ಸುಳ್ಳು. ಇದು ಸಿದ್ದರಾಮಯ್ಯನವರು ಹೇಳಿರೋದು. ಏನ್ ಹೇಳಿದ್ದಾರೆ ಬನ್ನಿ ನೋಡಿ. ಕುಮಾರಸ್ವಾಮಿ ಬಹಳ ಮಾತಾಡ್ತಾರಲ್ಲ, 1984 ಸೈಟ್ ತಗೊಂಡ್ರು, ಇಂಡಸ್ಟ್ರೀಸ್ ಸೈಟ್ ನ ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ ಯಾರು ಹೇಳಿದ್ರು ಕೊಟ್ಟು ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಟೇಕನ್. ಸುಳ್ಳು ಹೇಳಿದ್ರು ಅವ್ರು ಹೇಳಿದ್ರು ಪೊಸಿಷನ್ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಟೇಕನ್. ಹಿಂದೆ ಪುಟ್ಟಯ್ಯ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು? ಸಿಐಟಿಬಿ ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದಾವೆ? ಸುಮ್ಮನೆ ಇವೆಲ್ಲ ಹೇಳಕ್ಕಾಗಲ್ಲ. ನೀನು ಬೇಕಾದ್ರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್. ನಾವು ಪೊಲಿಟಿಕಲ್ ಆಗಿ ನಾವು ಇದು ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಇದು ತನ್ನ ಮೇಲೆ ಮಾಡ್ತಾ ಇರುವಂತ ಆರೋಪಕ್ಕೆ ಪ್ರತ್ಯಾರೋಪ ಮಾಡ್ತಾ ಇದೆ. ಇಂಥ ಆರೋಪ ಪ್ರತ್ಯಾರೋಪ ಬಹಳ ಕಾಮನ್. ಆದ್ರೆ ಇದನ್ನೆಲ್ಲ ನೋಡ್ತಾ ಇರುವಂತಹ ಜನ ಏನ್ ಯೋಚನೆ ಮಾಡಬೇಕು? ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾರ್ಯಾರು ಏನೇನ್ ತಿಂತಿದ್ದಾರೆ? ಹಾಗಾದ್ರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಅಂದ್ರೆ ಈ ಪ್ರಕರಣದ ಬಗ್ಗೆ ಗಂಭೀರವಾಗಿ ತನಿಖೆ ಆಗಬೇಕು. ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಯಾರೇ ತಪ್ಪಿತಸ್ಥರಾಗಿರಲಿ ಅದು ಆಚೆ ಬರಬೇಕು. ಇದರೊಂದಿಗೆ ಇವತ್ತಿನ ಸುದ್ದಿಯನ್ನ ಮುಗಿಸುವಂತಹ ಸಮಯ. ನಾಳೆ 1 ಗಂಟೆಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.